ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ನಿಮಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನು ನೀಡಿದೆ. ನಿಮಗೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 15ನೇ ಕಂತಿನವರೆಗೂ ಹಣ ಕೂಡ ಬಂದಿದೆ. 15 ಕಂತು ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದರೆ ನಿಮಗೆ ಈಗ ಆಗಲೇ 30,000 ರೂಪಾಯಿ ಹಣ ನೀವು ಪಡ್ಕೊಂಡಿರ್ತೀರಾ. ಈಗ ನಿಮಗೆ 3 ತಿಂಗಳ ಹಣ ಬರಬೇಕಾಗಿರುತ್ತೆ. ಯಾವುದೇ ತಿಂಗಳು ಅಂತಂದರೆ ನವಂಬರು, ಡಿಸೆಂಬರು, ಜನವರಿ, ನಿಮಗೆ ಅಕ್ಟೋಬರ್ವರೆಗೂ 15ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ನಿಮ್ಗೆ ಇವಾಗ ಎಲ್ಲರೂ ಕಾಯ್ತಾ ಇರೋದೇ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣದ ಬಗ್ಗೆ. ಯಾವಾಗ ಬರುತ್ತೆ ಅವಾಗ ಬರುತ್ತೆ, ಇವಾಗ ಬರುತ್ತೆ, 1ನೇ ತಾರೀಕು ಬರುತ್ತೆ, 5ನೇ ತಾರೀಕು ಬರುತ್ತೆ, 10ನೇ ತಾರೀಕು ಬರುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಅಂಥವ್ರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳಬಹುದು. ನಿಮ್ಮ ರೇಷನ್ ಕಾರ್ಡ್ನ ತಗೊಂಡು ನಿಮ್ಮ ಹತ್ತಿರದ CSC ಸೆಂಟ್ರು ಬೆಂಗಳೂರನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ನೀವು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕೊಟ್ಟು ಅಲ್ಲಿ OTP ಹಾಕಿ ನೀವು ಚೆಕ್ನ ಮಾಡ್ಕೊಬಹುದು. ಇವಾಗ ಬಂದಿರೋ ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಬಿಗ್ ಪುಷ್ ಟು DBT ಅಂದರೆ ಈಗ ಬ್ಯಾಂಕ್ನವರು ಅಂದರೆ ಈಗ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಅದು ಪುಷ್ ಟು DBT ಅಂದರೆ ನಿಮ್ಮ ಬ್ಯಾಂಕ್ನವರು ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಬರ್ತಾರೆ ಮಾಹಿತಿ ಆಗಿರ್ತದೆ. ಪುಷ್ ಟು DBT ಅಂದರೆ ನಿಮ್ಮ ಅಕೌಂಟ್ಗೆ ಅಂದರೆ ಕೆಲವೇ ದಿನಗಳಲ್ಲಿ 1 ಅಥವಾ 2 ಅಥವಾ 3 ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮಗೆ ಜಮೆ ಆಗುತ್ತೆ ಅಂತ ಬರ್ತಾ ಇರೋ ಮಾಹಿತಿ ಆಗಿರುತ್ತದೆ. ಹಾಗೂ ನಿಮ್ಗೆ ಇನ್ನೂ 17, 18 ಅಂದರೆ ಈಗ ಒಟ್ಟಾರೆ 3 ಕಂತು ಬರಬೇಕು. ನಿಮಗೆ ಈಗ ಫೆಬ್ರವರಿ ಆಗಿರೋದ್ರಿಂದ ನವಂಬರು, ಡಿಸೆಂಬರು, ಜನವರಿ ತಿಂಗಳ ಒಟ್ಟು ನಿಮಗೆ 3 ತಿಂಗಳ ಹಣ 2,000 ರೂಪಾಯಿ ಹಣ ಬರಬೇಕಾಗಿರುತ್ತೆ. ಆದರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಅಂದರೆ ನವಂಬರ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅದು ನಿಮ್ಮ ಅಕೌಂಟ್ಗೆ ನೀವು ಚೆಕ್ ಬೇಕಾದ್ರೆ ನಿಮ್ಮ ಹತ್ತಿರದ ಹೋಗಿ ನೀವು ರೇಷನ್ ಕಾರ್ಡ್ ಹಾಕಿ ನೀವು ತುಂಬ ಈಸಿಯಾಗಿ ಚೆಕ್ ಮಾಡ್ಕೊಬೋದು ಅಂತಲೇ ಹೇಳಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.